ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ಸ್ವಾಗತ ಹಾಗೂ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಈ ತಿಂಗಳ ವಾಕ್ಯವಾಗಿ ಮಾಸಾರಂಭ ನೀರಸ, ಮಧ್ಯದಿಂದ ಒಲಿಯುವಂಥ ಅದೃಷ್ಟ ಎಂಬಂಥ ಒಂದು ವಾಕ್ಯ ಬಂದಿದೆ. ಅಂದರೆ ಆರಂಭದಲ್ಲಿ ನಿಮಗೆ ಅಷ್ಟೊಂದು ಉತ್ತಮವಾದ ಅದೃಷ್ಟದ ಒಲಮೆ ಇರೋದಿಲ್ಲ. ಮಧ್ಯಭಾಗದ ಬಳಿಕ ಅಲ್ಲಿ ಆಗುವಂಥ ಗ್ರಹ ಪರಿವರ್ತನೆಗಳು, ಅಂದರೆ ಅಲ್ಲಿ ಆಗುವಂಥ ಪ್ರಮುಖವಾದ ಸೂರ್ಯ ಶುಕ್ರರ ಒಂದು ಗ್ರಹ ಪರಿವರ್ತನೆಗಳು ನಿಮಗೆ ವಿಶೇಷವಾದ ಲಾಭವನ್ನು, ಸುಖವನ್ನು, ಜಯವನ್ನೆಲ್ಲ ಕೊಡಲಿವೆ. ಹಾಗಾಗಿ ಈ ತಿಂಗಳು ಏಪ್ರಿಲಲ್ಲಿ ಆಶಾದಾಯಕವಾಗಿ ಖಂಡಿತ ಇರ್ಬೋದು. ಜೊತೆಗೆ ಹಲವಾರು ಪ್ರಮುಖವಾದ ಘಟನೆಗಳು ಏಪ್ರಿಲ್ ತಿಂಗಳ ಮಧ್ಯಭಾಗದ ಬಳಿಕ ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರಿಗೆ ನಡೆಯಲಿದೆ. ಇನ್ನು ಆರಂಭದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ನೀರಸ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಇರೋದಿಲ್ಲ. ನಿಮ್ಮ ರಾಶಿಯಾಧಿಪತ್ಯದ ಮಂಗಳನು ಸಹ ಈಗ ಅನುಕೂಲವಾಗಿರೋದಿಲ್ಲ. ಇದೇ ಕಾಲದಲ್ಲಿ ನಿಮಗೆ ಗುರುವಿನ ಬಲ ಮೊದಲೇ ಇರುವಂಥದ್ದಿಲ್ಲ. ಶುಕ್ರನು ಸಹ ಆರಂಭದ 18ರವರೆಗೆ ಶುಕ್ರನು ಸಹ ವೈರುಧ್ಯವಾಗಿದ್ದು ಖರ್ಚನ್ನು ಮಾಡುವಂಥ ಸ್ಥಾನದಲ್ಲಿರ್ತಾನೆ. ಜೊತೆಗೆ ಶನಿ ಮಹಾರಾಜರು ಪಂಚಮದಲ್ಲಿ, ರಾಹುವು ಅರ್ಧಾಷ್ಟಮದಲ್ಲೆಲ್ಲ ಇರುವಂಥದ್ದು. ಹೀಗಾಗಿ 5-6 ಗ್ರಹಗಳು ಆರಂಭದಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಅಲ್ಲಿ ಆರಂಭದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಹಣಕಾಸಿನ ವಿಚಾರ, ಮಾತಿನ ವಿಚಾರ, ಆರೋಗ್ಯದ ವಿಚಾರ, ಅಂದರೆ ತನು ಮನ ಧನ ಅಂತ ಸಂಕ್ಷಿಪ್ತವಾಗಿ ಹೇಳ್ತೇವೆ. ಹಾಗಾಗಿ ಆ 3ರ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಬರುವಂಥದ್ದು. ಯಾಕಂದರೆ ಅಲ್ಲಿ ರವಿ ಇರ್ಬೋದು, ರಾಹು ಇರ್ಬೋದು, ಮಂಗಳನು ಇರ್ಬೋದು, ವಾಗ್ವಾದ ಕಲಹಗಳಿಗೆ ಕಾರಕನಾಗ್ಬೋದು. ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಮೇಲಾಧಿಕಾರಿ ಮತ್ತು ನಿಮ್ಮ ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯಗಳು ಬರ್ಬೋದು. ಮನೆಯಲ್ಲಿನ ಪತಿ ಅಥವಾ ಪತ್ನಿಯರ ಮಧ್ಯೆ ಸಹ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಈ ರೀತಿ ಮಾತಿನ ಚಕಮಕಿ, ವಾಗ್ವಾದಗಳು ತಿಂಗಳ ಆರಂಭದ ದಿನಗಳಲ್ಲಿ ಸ್ವಲ್ಪ ಕಂಡುಬರುತ್ತೆ. ಅದೇ ರೀತಿ ವೃತ್ತಿ ಜಾಗದಲ್ಲಿ ಸ್ವಲ್ಪ, ಯಾರಿಗೆ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಇರ್ತಾರೆ, ನಿಮ್ಮ ಜಾಬಲ್ಲಿ ಸ್ವಲ್ಪ ಟೆನ್ಷನ್, ಸ್ಟ್ರೆಸ್ ಜಾಸ್ತಿ ಇರುವಂಥದ್ದು. ಮೇಲಾಧಿಕಾರಿಗಳಿಂದ ಕೊಟ್ಟಂತಹ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಆದರೆ ನಿಮ್ಮ ಮೇಲೆ ಅವರ ಆರೋಪ ಆಪಾದನೆ ಮಾಡೋದಾಗಲಿ, ನಿಮ್ಮ ವಿರುದ್ಧ ಏನೋ ಸಂಚು ಮಾಡುವಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಅವೆಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರುವಂಥದ್ದು. ಹಣಕಾಸಿನ ವಿಚಾರವೂ ಸಹ ಆರಂಭದಲ್ಲಿ ಅಷ್ಟು ಅನುಕೂಲಕರವಾಗಿಲ್ಲ. ಯಾಕಂದರೆ ಶುಕ್ರನು ಸಹ ಅಲ್ಲಿ ಸಪ್ತಮದಲ್ಲಿ ಇರುವಂಥ ಕಾರಣ ಆತನು ವಿರುದ್ಧ ಫಲವನ್ನು ಕೊಡ್ತಾನೆ. 18ರವರೆಗೂ ಶುಕ್ರನು ವಿರುದ್ಧ ಸ್ಥಾನದಲ್ಲಿದ್ದು ಖರ್ಚನ್ನು ಜಾಸ್ತಿ ಮಾಡ್ತಾನೆ. ವಿಪರೀತ ಖರ್ಚುಗಳು ಬರುವಂಥದ್ದು, ಖರ್ಚನ್ನು ನಿಯಂತ್ರಣ ಮಾಡಲಿಕ್ಕೆ ಆಗದಿರುವಂಥದ್ದು, ಅಥವಾ ಬರಬೇಕಾದ ಹಣಗಳು ವಿಳಂಬ ಆಗುವಂಥದ್ದು, ಅಥವಾ ಹೂಡಿಕೆ ಮಾಡಿದ್ರಲ್ಲಿ ಸಾಕಷ್ಟು ಪ್ರತಿಫಲ ಬರದೆ ನಷ್ಟ ಆಗುವಂಥದ್ದು ಮುಂತಾದ ಘಟನೆ ಆಗ್ಬೋದು. ಹಾಗಾಗಿ ಹಣಕಾಸಿನ ವಿಚಾರ, ಮಾತಿನ ವಿಚಾರ ಅಲ್ಲದೆ ಅಲ್ಲಿ ಆರೋಗ್ಯದಲ್ಲಿ ಸಹ ಹಾಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗಿ. ಹವಾಮಾನ ವೈಪರೀತ್ಯದಿಂದ ದೇಹದಲ್ಲಿ ಉಷ್ಣತೆಯ ಪ್ರಭಾವ, ಯಾಕಂದರೆ ಮಂಗಳ, ರಾಹು, ರವಿ ಆರಂಭದಲ್ಲಿ ನಿಮಗೆ ವಿರುದ್ಧವಾಗಿರೋ ಕಾರಣ ಉಷ್ಣದ ಪ್ರಭಾವ, ಅಂದರೆ ಹೀಟ್ ಅಂತ ಹೇಳ್ತೇವೆ. ಉದಾಹರಣೆಗೆ ಈಗ ಸೆಕೆಗಾಲ ಆಗಿರೋ ಕಾರಣ ಸೆಕೆಗಾಲದ ಉಷ್ಣತೆಯ ಪ್ರಭಾವದಿಂದ ಬರುವಂತಹ ಏನಾದರೂ ನಿಮಗೆ ತೊಂದರೆಗಳು, ಅಜೀರ್ಣ ಸಮಸ್ಯೆ, ಆ್ಯಸಿಡಿಟಿ ಆಗುವಂಥದ್ದು, ಸ್ಕಿನ್ ರ್ಯಾಷಸ್ ಅಥವಾ ಸ್ಕಿನ್ಗಳಲ್ಲಿ ಉಷ್ಣದ ದದ್ದುಗಳು, ಗುಳೆಗಳೆಲ್ಲ ಬರುವಂಥದ್ದೆಲ್ಲ ಆಗುತ್ತೆ. ಅದಕ್ಕಾಗಿ ಆರೋಗ್ಯದ ಕಡೆಗೆ ಸಹ ಗಮನ ಬೇಕು, ಹಣದ ವಿಚಾರವು ಗಮನ ಬೇಕು, ವೈಯಕ್ತಿಕ ಜೀವನದ ಕಡೆಗೂ ಆರಂಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಹಾಗಾಗಿ ಆರಂಭ ಸ್ವಲ್ಪ ನೀರಸ ಎಂಬಂಥ ವಾಕ್ಯ ನಮಗೆ ಅನ್ವಯಿಸಲ್ಪಟ್ಟಿದೆ. ಆದರೆ ಹೀಗಾಗಿ ಹಾಗೆಯೇ ತಿಂಗಳು ಪೂರ್ತಿ ಇರೋದಿಲ್ಲ, ತಿಂಗಳ ಮಧ್ಯಭಾಗ ಬರ್ತಿದೆ. ಉದಾಹರಣೆಗೆ 13ನೇ ತಾರೀಕಿಗೆ ವಿಶೇಷವಾದ ರವಿಯ ಪರಿವರ್ತನೆ ಆಗುತ್ತೆ. ಸೂರ್ಯ ಭಗವಂತರು 14ರಿಂದ ಅಲ್ಲಿ ಮೇಷರಾಶಿಗೆ ಪ್ರವೇಶ ಮಾಡ್ತಾರೆ. ಉಚ್ಚ ಸ್ಥಾನದ ರವಿ ಮೇಷ ಬಂದಂತೆ ನಿಮಗೆ ಉಚ್ಚವಾದ ಫಲಿತಾಂಶಗಳು ಸೂರ್ಯನು ಕೊಡಲಿದ್ದಾನೆ. ಈ ಏಪ್ರಿಲ್ 14ರಿಂದ ಆರಂಭವಾಗುವಂಥ ಸೌರಮಾನ ಯುಗದಿಂದ ನಿಮಗೆ ವಿಶೇಷವಾದ ಶುಭ ಲಾಭ, ಆರೋಗ್ಯ, ಕೀರ್ತಿ, ಯಶಗಳು ಸಿಗಲಿವೆ. ಸೂರ್ಯನ ಅನುಗ್ರಹದಿಂದ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಹೊಸ ಉದ್ಯೋಗ ಹುಡುಕೋರಿಗೆ, ಈಗಾಗಲೇ ಅರ್ಜಿ ಹಾಕಿದಂಥ ಉದ್ಯೋಗ ನಿಮಗೆ 14ರ ಬಳಿಕ ಅದರಿಂದ ನಿಮಗೆ ಆಫರ್ಗಳು ಬರ್ಬೋದು, ಸಿಲೆಕ್ಷನ್ ಆಗುವಂಥದ್ದು, ಅಥವಾ ಹೊಸದಾಗಿ ನೀವು ಉದ್ಯೋಗಕ್ಕೆ ಈಗ ಪ್ರಯತ್ನ ಪಡುವಂಥದ್ದು. ವೃತ್ತಿಯಲ್ಲಿ ಅಥವಾ ವ್ಯಾಪಾರದಲ್ಲಿ, ಉದ್ಯಮದಲ್ಲಿದ್ದವರಿಗೆ ಅವರ ಉದ್ಯಮ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭಗಳು ಬರುವಂಥದ್ದು, ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅವಕಾಶಗಳು ಬರುವಂಥದ್ದು. ಅದೇ ರೀತಿ ರವಿಯ ಅನುಗ್ರಹದಿಂದ ನಿಮಗೆ ಅಲ್ಲಿ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ, ದಾಖಲೆ ಪತ್ರ, ಭೂಮಿ, ಮನೆ ಮುಂತಾದ ವಿಚಾರಗಳಿಗೆಲ್ಲ ಈಗ ಚಾಲನೆ ಸಿಗಲಿದೆ. ಹಾಗಾಗಿ 14ರಿಂದ ನಮಗೆ ವಿಶೇಷವಾದ ಅದೃಷ್ಟದ ಬಾಗಿಲು ಸೂರ್ಯ ಭಗವಂತನಿಂದ ತೆರೆಯಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಶುಕ್ರನ ಅನುಗ್ರಹ ಅಂತ ಹೇಳಿದ್ದೇನೆ, ಆರಂಭದಲ್ಲಿ ನಿಮಗೆ ಅಷ್ಟು ಇರಲಿಲ್ಲ. ಆದರೆ 18ನೇ ತಾರೀಕಿಗೆ ಬಳಿಕ ಅಲ್ಲಿ ಆಗೊಂದು 19ರ ಶುಕ್ರರ ಪರಿವರ್ತನೆ ನಿಮಗೆ ತಿಂಗಳು ಪೂರ್ತಿಯಾಗಿ ಶುಕ್ರನ ವಿಶೇಷವಾದ ಒಲಮೆ ಇರುವ ಕಾರಣ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳು, ಒಪ್ಪಂದಗಳೆಲ್ಲ ನಿಮಗೆ ತಿಂಗಳ 18ರ ಬಳಿಕ ನಿಮಗೆ ವಿಶೇಷವಾಗಿ ಒಲಿಯುತ್ತವೆ. ಹಣಕಾಸು ಕೈಗೆ ಚೆನ್ನಾಗಿ ಬರುತ್ತವೆ. ಬಾಕಿ ಇದ್ದ ಬಿಲ್ಲುಗಳೆಲ್ಲ ಸೆಟ್ಲ್ ಆಗುವಂಥದ್ದು.
ಯಾರ್ಯಾರು ರೀತಿ ಬೇರೆ ಬೇರೆ ರೀತಿಯ ಸರ್ಕಾರದ ಉದ್ಯೋಗ ಕಾಂಟ್ರಾಕ್ಟು ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಮಾಡೋರಿಗೆ ಅವರಿಗೆ ಬಾಕಿ ಇದ್ದ ಏರಿಯರ್ಸು ಪೆಂಡಿಂಗು ಎಲ್ಲ ನಿಮಗೆ ತಿಂಗಳ 19ರಿಂದ ನಿಮಗೆ ನಿಮ್ಮ ಕೈಗೆಲ್ಲ ಬರ್ತವೆ. ಇದೇ ರೀತಿ ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕ ಜೀವನದಲ್ಲಿದ್ದಂಥ ಬಿರುಕುಗಳು ಅಥವಾ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿ ವೈಯಕ್ತಿಕ ಜೀವನದಲ್ಲೂ ದಾಂಪತ್ಯ ಜೀವನದಲ್ಲೂ ತಿಂಗಳ ಮಧ್ಯ ಭಾಗದ ಬಳಿಕ ಉತ್ತಮ ಸಾಮರಸ್ಯ ಮೂಡುತ್ತೆ. ಇನ್ನು ವಿವಾಹದ ಪ್ರಯತ್ನ ಮದುವೆಗಾಗಿ ಪ್ರಯತ್ನ ಪಡುವಂಥವರು ತಿಂಗಳ ಮಧ್ಯಭಾಗದ ಬಳಿಕ ಪಟ್ಟಂಥ ಪ್ರಯತ್ನದಲ್ಲಿ ನಿಮಗೆ 15ನೇ ತಾರೀಕು ಬಳಿಕೆಯಿಂದ ಅಲ್ಲಿ ವಿಶೇಷವಾದ ಗ್ರಹಗಳ ಬೆಂಬಲ ಚೆನ್ನಾಗಿ ಹೆಚ್ಚಳವಾಗಿ ಬರೋದು ಕಾರಣ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಫಿಕ್ಸ್ ಆಗುವಂಥದ್ದು, ಜೊತೆಗೆ ಬಾಂಧವ್ಯಗಳು ಚೆನ್ನಾಗಿ ಓಡಂಬಡುವಂಥದ್ದು. ಇನ್ನು ಕೆಲವೊಬ್ಬರಿಗೆ ವಿದೇಶ ಮೂಲದ ಉದ್ಯೋಗ, ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರವಾಸ ಅವಕಾಶಗಳು ಒದಗಿ ಬರಲಿವೆ. ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೂ ಸಹ ಅವರಿಗೆ ಸಹ ಅಭ್ಯಾಸದಲ್ಲಿ ಹೆಚ್ಚಿನ ಒಂದು ಪ್ರಗತಿ ಬರಲಿದೆ. ಅಂದುಕೊಂಡಂತೆ ಅಪೇಕ್ಷೆಪಟ್ಟಂಥ ಸೀಟುಗಳು ಸಿಗುವುದಾಗಲಿ, ವಿದೇಶಿ ಮೂಲದ ಸಂಸ್ಥೆಗಳಲ್ಲಿ ಸೀಟುಗಳು ಸಿಗುವುದಂತೆ ಮುಂತಾದ ಅವಕಾಶಗಳು ಒದಗಿ ಬರ್ತವೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ನಿಮಗೆ ನಿರಾಸೆ ಹಿನ್ನಡೆಗಳು ಕಂಡು ಬಂದರೂ ತಿಂಗಳ ಮಧ್ಯಭಾಗದಿಂದ ನಿಮಗೆ ಆಕಸ್ಮಿಕವಾಗಿ ಅದೃಷ್ಟದ ಒಲುಮೆ ಆಗುತ್ತೆ. ಪವಾಡ ಸದೃಶವಾಗಿ ಹಲವಾರು ಶುಭ ಘಟನೆಗಳು ಆಗಲು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ವಾಹಿನಿಯನ್ನು ನೀವು ನಿರಂತರ ಪ್ರೋತ್ಸಾಹಿಸಿದ್ದೀರಾ. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1ನ್ನು 13ರಿಂದ ಬಳಸಿಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ನ್ನು 9ರವರೆಗೆ ಬಳಸಿಕೊಳ್ಳುವಂಥದ್ದು. ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಕೇತ. ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6ನ್ನು ತಿಂಗಳ 19ರಿಂದ ಬಳಸಿಕೊಳ್ಳುವಂಥದ್ದು. ನಿಮಗೆ ಚಂದ್ರನ ಅನುಕೂಲ ಇರುವಂಥ ಸುಮಾರು 15 ಡೇಟ್ಗಳು ಬರ್ತವೆ ಈ ಏಪ್ರಿಲ್ 1, 2, 6, 7, 11, 12, 17, 18, 19, 20, 26, 27, 28, 29, 30 ಇಷ್ಟು ದಿನಾಂಕಗಳಲ್ಲಿ ಚಂದ್ರನ ಅನುಕೂಲ ಸಹ ಇದೆ. ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2ನ್ನು ಬಳಸಿಕೊಳ್ಳುತ್ತದೆ. ಜೊತೆಗೆ ತಿಂಗಳ ಪೂರ್ತಿ ನಿಮಗೆ ಕೇತುವಿನ ಬೆಂಬಲ ಚೆನ್ನಾಗಿರುತ್ತೆ. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಹಾಗೂ ಸಂಖ್ಯೆ 7ನ್ನು ಮಾಸ ಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಾಲ ಬಳಸಿದ್ದಾಗಲೇ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.